ಒಂದು ಸುದೀರ್ಘವಾದ ಅತ್ಯಂತ ಕಠಿಣವಾದ ಮ್ಯಾರಥಾನ್ ಓಟವನ್ನ ಒಮ್ಮೆ ಕಲ್ಪಿಸ್ಕೊಳ್ಳಿ. ಅಂದ್ರೆ ಕಾಲ್ಗಳು ಸಂಪೂರ್ಣವಾಗಿ ಸೋತ್ಹೋಗಿವೆ, ಮೈಯೆಲ್ಲ ಬೆವರಿದೆ, ಉಸಿರಾಡೋಕ್ಕೂ ಕಷ್ಟ ಆಗ್ತಿದೆ, ಇನ್ನೇನು ಮುಂದಿನ ಹೆಜ್ಜೆ ಇಡೋಕೆ ಸಾಧ್ಯನೇ ಇಲ್ಲ ಅಂತ ಅನ್ಸೋ ಆ ಕ್ಷಣ. ಹೌದು, ಕುಸಿದು ಬೀಳುವ ಹಂತ. ಎಕ್ಸಾಕ್ಟ್ಲಿ. ಆದ್ರೆ ಬರೋಬ್ಬರಿ ಅದೇ ಕ್ಷಣಕ್ಕೆ ಸರಿಯಾಗಿ ಸ್ವಲ್ಪವೇ ದೂರದಲ್ಲಿ ಆ ಅಂತಿಮ ಗೆರೆ ಅಂದ್ರೆ ಆ ಫಿನಿಶ್ ಲೈನ್ ಕಣ್ಣಿಗೆ ಕಾಣಿಸ್ತೆ. ಆಗ ಒಮ್ಮಿಂದೊಮ್ಮೆಲೆ ಒಂದು ರೋಮಾಂಚನ, ಒಂದು ಹೊಸ ಶಕ್ತಿ ಉಟ್ಕೊಳ್ಳುತ್ತಲ್ಲ. ಖಂಡಿತ, ಅದೊಂದು ಅದ್ಭುತವಾದ ಫೀಲಿಂಗ್. ನಾವಿವತ್ತು ಚರ್ಚೆ ಮಾಡ್ತಿರೋ ಮಾಹಿತಿಯ ಪ್ರಕಾರ ಮಕರ ರಾಶಿಯವರ ಪ್ರಸ್ತುತ ಜೀವನದ ಪರಿಸ್ಥಿತಿ ಅಕ್ಷರಶಃ ಆ ಸುಸ್ತಾದ ಆದ್ರೆ ಆ ಫಿನಿಶ್ ಲೈನ್ ನೋಡಿರುವ ಓಟಗಾರನಂತಿದೆ. ಓ, ಬಹಳ ಇಂಟ್ರೆಸ್ಟಿಂಗ್ ಹೋಲಿಕೆ ಇದು. ಹೌದು. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಮಕರ ರಾಶಿಯವರ ಮನಸ್ಥಿತಿ, ಅವರ ಹೋರಾಟಗಳು ಮತ್ತು ಅವರಿಗೆ ಕಾದಿದೆ ಎನ್ನಲಾದ ಭವಿಷ್ಯದ ದೈವಿಕ ಆಶೀರ್ವಾದಗಳ ಕುರಿತಾದ ಒಂದು ಜ್ಯೋತಿಷ್ಯದ ಮಾಹಿತಿಯನ್ನು ಬಿಚ್ಚಿಡಲಿದ್ದೇವೆ. ಆದರೆ ಆರಂಭದಲ್ಲೇ ಒಂದು ಮಾತನ್ನು ಸ್ಪಷ್ಟಪಡಿಸಬೇಕು. ನಮ್ಮ ಉದ್ದೇಶ ಈ ಜ್ಯೋತಿಷ್ಯದ ಮಾಹಿತಿಯನ್ನು ಯಾವುದೇ ವೈಜ್ಞಾನಿಕ ಸತ್ಯ ಅಂತಲೋ ಅಥವಾ ಕಡ್ಡಾಯವಾಗಿ ನಂಬಲೇಬೇಕಾದ ವಿಚಾರ ಅಂತಲೋ ಪ್ರತಿಪಾದಿಸುವುದಲ್ಲ. ನಿಜ, ಅದು ಬಹಳ ಮುಖ್ಯ. ಬದಲಾಗಿ ಇಂಥ ಭವಿಷ್ಯವಾಣಿಗಳ ಹಿಂದಿರುವ ಆ ಮಾನವನ ಮನೋವಿಜ್ಞಾನ, ನಮ್ಮ ಸಾಂಸ್ಕೃತಿಕ ನಂಬಿಕೆಗಳು ಮತ್ತು ಅದು ಮನುಷ್ಯನಿಗೆ ಕೊಡುವ ಭರವಸೆಯ ಆಸಕ್ತಿದಾಯಕ ಅಂಶಗಳನ್ನ ವಸ್ತುನಿಷ್ಠವಾಗಿ ವಿಶ್ಲೇಷಿಸುವುದು ಮಾತ್ರ. ಹೌದು, ಇದು ಬಹಳ ಮುಖ್ಯವಾದ ಸ್ಪಷ್ಟನೆ. ಏಕೆಂದ್ರೆ ನಾವು ಯಾವುದೇ ನಂಬಿಕೆಯನ್ನ ಅಂದ್ರೆ ಯಾವುದೇ ಸಾಂಸ್ಕೃತಿಕ ಪಠ್ಯವನ್ನು ವಿಶ್ಲೇಷಿಸುವಾಗ ಅದು ಕೇವಲ ಆ ಗ್ರಹಗಳ ಅಥವಾ ನಕ್ಷತ್ರಗಳ ಬಗ್ಗೆ ಮಾತ್ರ ಮಾತಾಡ್ತಿರೋದಿಲ್ಲ. ಮತ್ತೆ ಯಾವುದರ ಬಗ್ಗೆ ಮಾತಾಡುತ್ತೆ? ಅದು ನೇರವಾಗಿ ಮನುಷ್ಯನ ಆಸೆಗಳು, ಅವನ ದೈನಂದಿನ ಆತಂಕಗಳು ಮತ್ತು ನಾಳೆಯ ಬಗ್ಗೆ ಅವನಿಗಿರುವ ಭರವಸೆಗಳನ್ನ ಪ್ರತಿಬಿಂಬಿಸುತ್ತೆ. ಅಂದ್ರೆ ಮನುಷ್ಯನ ನೇಚರ್ ಬಗ್ಗೆ. ಎಕ್ಸಾಕ್ಟ್ಲಿ. ಈ ಕಷ್ಟದ ನಂತರದ ಪ್ರತಿಫಲ ಅನ್ನೋದಿದೆಯಲ್ಲ, ಇದು ಶತಶತಮಾನಗಳಿಂದಲೂ ಮನುಷ್ಯನಿಗೆ ಅತ್ಯಂತ ಆಪ್ತವಾದ ಒಂದು ಕ್ಲಾಸಿಕ್ ಕಥಾಹಂದರ. ಹೌದು ಹೌದು. ನಮ್ಮ ಇಂದಿನ ಮಾಹಿತಿಯ ಪ್ರಕಾರ ಶನಿ ಗ್ರಹವನ್ನು ಒಬ್ಬ ಅತ್ಯಂತ ಕಟ್ಟುನಿಟ್ಟಿನಾದ ನಿರ್ದಾಕ್ಷಿಣ್ಯ ಶಿಕ್ಷಕನಂತೆ ಚಿತ್ರಿಸಲಾಗಿದೆ. ಒಬ್ಬ ಸ್ಟ್ರಿಕ್ಟ್ ಟೀಚರ್ ತರಹ. ಹೌದು. ಒಬ್ಬ ವಿದ್ಯಾರ್ಥಿ ಎಷ್ಟೇ ಪ್ರಾಮಾಣಿಕನಾಗಿದ್ರೂ ಆತನನ್ನು ಪರೀಕ್ಷೆಗೊಡ್ಡುವುದು, ಕಷ್ಟಗಳನ್ನು ನೀಡುವುದು, ಆದರೆ ಅಂತಿಮವಾಗಿ ಆತನ ಶ್ರಮಕ್ಕೆ ತಕ್ಕ ನ್ಯಾಯವನ್ನು ಒದಗಿಸುವುದು ಈ ಗ್ರಹದ ಜವಾಬ್ದಾರಿ ಅನ್ನೋದು ಇಲ್ಲಿನ ಮೂಲವಾದ. ಕಷ್ಟಗಳ ಮೂಲಕ ಪುಟುವಿಟ್ಟ ಚಿನ್ನದಂತೆ ಮಾಡೋದು ಅಂತಾರಲ್ಲ, ಹಾಗೆ. ಅದೇ ಈ ಕಥೆಯ ತಿರುಳು. ಆದ್ರೆ ಒಂದು ನಿಮಿಷ, ಭವಿಷ್ಯದಲ್ಲಿ ಸಿಗುವ ಈ ಅದೃಷ್ಟದ ಬಗ್ಗೆ, ಆ ಪ್ರತಿಫಲದ ಬಗ್ಗೆ ಮಾತನಾಡುವ ಮುನ್ನ ಅಸಲಿಗೆ ಈ ಪ್ರತಿಫಲವನ್ನ ಪಡಿತಿರುವವರು ಯಾರು, ಅವರ ಹಿಂದಿನ ಕಷ್ಟಗಳೇನು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ಸುತ್ತೆ. ಖಂಡಿತವಾಗಿಯೂ. ಈ ಲೇಖನ ಮಕರ ರಾಶಿಯವರ ಗುಣಲಕ್ಷಣಗಳನ್ನು ಬಹಳ ವಿವರವಾಗಿ ಪಟ್ಟಿ ಮಾಡಿದೆ. ಅವರಂತೆ ಅಪ್ಪಟ ಪ್ರಾಮಾಣಿಕರು, ಕಷ್ಟಪಟ್ಟು ದುಡಿಯುವವರು ಮತ್ತು ಸುಳ್ಳು ಹೇಳಲು ಸ್ವಲ್ಪವೂ ಇಷ್ಟಪಡದವರು ಅಂತ. ಎಷ್ಟೇ ಕಷ್ಟ ಬಂದ್ರೂ ಬೆಳಗಿನಿಂದ ರಾತ್ರಿಯವರೆಗೆ ತಮ್ಮ ಕುಟುಂಬದ ಏಳಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಾರಂತೆ. ಬೇರೆಯವರ ಕಷ್ಟಗಳಿಗೆ ಸುಲಭವಾಗಿ ಕರಗುವ ದೊಡ್ಡ ಮನಸ್ಸು ಇವರ್ದು ಅಂತ ಹೇಳಲಾಗಿದೆ. ವಿಪರ್ಯಾಸ ಅಂದ್ರೆ ನೋಡಿ, ಈ ಲೇಖನವೇ ಹೇಳೋ ಹಾಗೆ ಅವರ ಈ ಅತಿದೊಡ್ಡ ಗುಣಲಕ್ಷಣಗಳೇ ಅವರ ಜೀವನದ ಅತಿದೊಡ್ಡ ಶಾಪವೂ ಆಗಿ ಪರಿಣಮಿಸುತ್ತೆ. ಅಂದ್ರೆ ಅವರ ಒಳ್ಳೆಯತನವೇ ಅವರಿಗೆ ಮುಳುವಾಗುತ್ತಾ? ಹೌದು, ಅವರ ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥತೆಯೇ ಅವರಿಗೆ ಮುಳುವಾಗುತ್ತೆ ಅಂತ ಮಾಹಿತಿ ಹೇಳುತ್ತೆ. ನಿಖರವಾಗಿ. ಇದನ್ನ ಓದಿದಾಗ ನನಗೆ ಅನಿಸಿದ್ದು, ಇವಳು ಒಂಥರ ಕಾರಿನ ಶಾಕ್ ಅಬ್ಸಾರ್ಬರ್ ಇದ್ದಾಗೆ ಅಂತ. ಶಾಕ್ ಅಬ್ಸಾರ್ಬರ್? ಇಂಟ್ರೆಸ್ಟಿಂಗ್. ಕಲ್ಪಿಸ್ಕೊಳ್ಳಿ, ಕಾರಿನಲ್ಲಿ ಕೂತವರಿಗೆ ಪ್ರಯಾಣ ಸುಖಕರವಾಗಿರಲಿ, ಅವರಿಗೆ ಯಾವುದೇ ಕುಲುಕಾಟವಾಗದಿರಲಿ ಅಂತ ರಸ್ತೆಯಲ್ಲಿರುವ ಎಲ್ಲ ಉಬ್ಬು ತಗ್ಗುಗಳ ಪೆಟ್ಟನ್ನು ಆ ಶಾಕ್ ಅಬ್ಸಾರ್ಬರ್ ತಾನೇ ತಿನ್ನುತ್ತದೆ. ಹೌದು, ಪ್ಯಾಸೆಂಜರ್ಸ್ಗೆ ಆ ಪೆಟ್ಟು ಗೊತ್ತಾಗಬಾರ್ದು ಅಂತ. ಹಾಗೆಯೇ ಈ ಮಕರ ರಾಶಿಯವರು ಕುಟುಂಬಕ್ಕಾಗಿ ಮತ್ತು ಪ್ರೀತಿಪಾತ್ರರಿಗಾಗಿ ಆರ್ಥಿಕವಾಗಿರಲಿ ಅಥವಾ ಭಾವನಾತ್ಮಕವಾಗಿರಲಿ ಎಲ್ಲ ಪೆಟ್ಟುಗಳನ್ನು ತಾವೇ ತಿನ್ನುತ್ತಾ ತಮ್ಮನ್ನೇ ಸವಿಸ್ಕೊಳ್ತಾರೆ. ನಿಜ. ಯಾರನ್ನಾದರೂ ಅತಿಯಾಗಿ ನಂಬಿದ್ರೆ ಅವರಿಂದಲೇ ಮೋಸ ಹೋಗುತ್ತಾರೆ. ಸಹಾಯ ಪಡೆಯುವವರು ಇವರು ಕಷ್ಟದಲ್ಲಿದ್ದಾಗ ಅಕ್ಷರಶಃ ದೂರ ಸರಿಯುತ್ತಾರೆ. ಇದು ಕಾಮನ್ ಆಗಿ ಆಗುವಂತಹದ್ದೇ. ಹೌದು. ಹೊರಗಡೆ ಜಗತ್ತಿಗೆ ನಗುನಗುತ್ತಾ ಎಲ್ಲವೂ ಸರಿಯಾಗಿದೆ ಅಂತ ತೋರಿಸ್ಕೊಂಡ್ರೂ ಒಳಗೆ ಬಹಳಷ್ಟು ದುಃಖವನ್ನು ಇವರು ಅನುಭವಿಸ್ತಿರ್ತಾರೆ ಅಂತ ಈ ಮಾಹಿತಿ ಹೇಳುತ್ತೆ. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ,
ಈ ಶಾಕ್ ಅಬ್ಸಾರ್ಬರ್ ಮನಸ್ಥಿತಿ ಅನ್ನೋದು ಕೇವಲ ಅವರ ಜ್ಯೋತಿಷ್ಯದ ಗುಣವೋ ಅಥವಾ ಇದೊಂದು ರೀತಿಯ ಟ್ರಾಮಾ ರೆಸ್ಪಾನ್ಸ್ ಅಂದ್ರೆ ಮಾನಸಿಕ ಆಘಾತದಿಂದ ಬಂದಿರುವ ಅಭ್ಯಾಸವೋ? ಇದೊಂದು ಅತ್ಯುತ್ತಮವಾದ ಪ್ರಶ್ನೆ. ಆ ಶಾಕ್ ಅಬ್ಸಾರ್ಬರ್ ಉಪಮೇಯವನ್ನು ನಾವು ಮನೋವಿಜ್ಞಾನದ ದೃಷ್ಟಿಕೋನದಿಂದ ನೋಡಿದಾಗ ಇದು ಕೇವಲ ಗ್ರಹಗತಿಗಳ ಪ್ರಭಾವ ಅಂತ ಖಂಡಿತ ಹೇಳಲಾಗುವುದಿಲ್ಲ. ಓ, ಹಾಗಾದ್ರೆ ಇದೊಂದು ಸಂಕೀರ್ಣವಾದ ಮಾನಸಿಕ ಸ್ಥಿತಿ. ಬಹುಶಃ ಪೀಪಲ್ ಪ್ಲೀಸಿಂಗ್ ಅಂದ್ರೆ ಬೇರೆಯವರನ್ನು ಸದಾ ಸಂತೋಷಪಡಿಸಲು ಹೋಗಿ ತಮ್ಮ ಗಡಿಗಳನ್ನು ಹಾಕಿಕೊಳ್ಳಲು ವಿಫಲವಾಗುವ ಪ್ರಕ್ರಿಯೆ ಇದು. ಅಂದ್ರೆ ಬೌಂಡ್ರಿ ಸೆಟ್ ಮಾಡೋಕ್ಕಾಗದೇ ಇರೋದು. ಹೌದು, ನಿಸ್ವಾರ್ಥ ಮನೋಭಾವದಿಂದ ಅವರು ಇತರರಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡ್ತಾರೆ. ಆದರೆ ಅವರು ನಿರೀಕ್ಷಿಸುವ ಕನಿಷ್ಠ ಕೃತಜ್ಞತೆ ಅಥವಾ ಒಂದು ಸಣ್ಣ ಥ್ಯಾಂಕ್ಸ್ ಕೂಡ ಮರಳಿ ಸಿಗದಿದ್ದಾಗ ಆಳವಾದ ಮಾನಸಿಕ ನೋವು ಉಂಟಾಗುತ್ತೆ. ಖಂಡಿತ ಯಾರಾದ್ರೂ ಹರ್ಟ್ ಆಗ್ತಾರೆ. ಆದರೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಆಸಕ್ತಿದಾಯಕ ವಿಚಾರ ಅಂದ್ರೆ ಈ ಜ್ಯೋತಿಷ್ಯದ ಮಾಹಿತಿಯು ಆ ನೋವನ್ನು ಕೇವಲ ಶಿಕ್ಷೆ ಅಂತ ಕರೆಯೋದಿಲ್ಲ. ಮತ್ತೆ ಹೇಗೆ ವ್ಯಾಖ್ಯಾನಿಸುತ್ತೆ? ಬದಲಾಗಿ ಈ ಕಹಿಯಾದ ಅನುಭವಗಳೇ ನಿಜವಾದ ಹಿತೈಷಿಗಳು ಯಾರು ಕೇವಲ ಲಾಭಕ್ಕಾಗಿ ಜೊತೆಗಿದ್ದಾರೆ ಅನ್ನೋದನ್ನ ಕಲಿಸುವ ಕಠಿಣ ಪಾಠಗಳು ಅಂತ ವ್ಯಾಖ್ಯಾನಿಸುತ್ತೆ. ನೋವನ್ನು ಒಂದು ಪಾಠವಾಗಿ ನೋಡೋದು. ಹೌದು, ನೋವನ್ನು ಅರಿವಿನ ಮಾರ್ಗವಾಗಿ, ಭವಿಷ್ಯದ ಎಚ್ಚರಿಕೆಯ ಹೆಜ್ಜೆಯಾಗಿ ಪರಿವರ್ತಿಸುವ ಕೆಲಸವನ್ನ ಈ ನಿರೂಪಣೆ ಮಾಡುತ್ತೆ. ಸರಿ, ಹಾಗಾದ್ರೆ ಜೀವನವಿಡೀ ಈ ರೀತಿಯ ಶಾಕ್ ಅಬ್ಸಾರ್ಬರ್ ಆಗಿ ಎಲ್ಲರ ಕಷ್ಟಗಳನ್ನು ಹೊತ್ತು ದ್ರೋಹಗಳನ್ನು ಅನುಭವಿಸಿದವರಿಗೆ ಮುಂದೇನು? ಈ ಕಷ್ಟದ ದಿನಗಳು ಯಾವತ್ತಾದ್ರೂ ಮುಗಿಯುತ್ತವೆಯಾ? ಈ ಲೇಖನವು ಇದರ ಬಗ್ಗೆ ಒಂದು ಸ್ಪಷ್ಟವಾದ ಭರವಸೆಯನ್ನು ನೀಡುತ್ತಿದೆಯಾ? ಖಂಡಿತ. ದೀರ್ಘಕಾಲದಿಂದ ಇವರನ್ನು ಕಾಡುತ್ತಿದ್ದ ಆ ಏಡನಾಟಿ ಶನಿಯ ಪ್ರಭಾವ ಈಗ ಸಂಪೂರ್ಣ ಮುಕ್ತಾಯದ ಹಂತದಲ್ಲಿದೆ ಮತ್ತು ಶನಿಯ ಒಲವು ಈಗ ಮಕರ ರಾಶಿಯವರ ಮೇಲಿದೆ ಅಂತ ಹೇಳಲಾಗಿದೆ. ಇದು ದೊಡ್ಡ ರಿಲೀಫ್ ಅನ್ನೋ ತರ ಇದೆ. ಹೌದು. ಆದ್ರೆ ಇಲ್ಲಿ ನನಗೊಂದು ವಿಚಾರ ಬಹಳ ಆಶ್ಚರ್ಯ ತರಿಸಿತು. ಸುಮ್ನೆ ನಿಮ್ಮ ಕಷ್ಟ ಮುಗೀತು ಅಂತ ಹೇಳುವ ಬದಲು ಲೇಖನದಲ್ಲಿ ನಿರ್ದಿಷ್ಟವಾದ ನಕ್ಷತ್ರಗಳ ಪಟ್ಟಿಯನ್ನೇ ನೀಡಿದ್ದಾರೆ ನೋಡಿ. ಹೌದು, ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದಗಳು, ಶ್ರವಣ ನಕ್ಷತ್ರದ 1ರಿಂದ 4ನೇ ಪಾದಗಳು ಮತ್ತು ಧನಿಷ್ಠ ನಕ್ಷತ್ರದ 1, 2ನೇ ಪಾದಗಳು. ಅಷ್ಟು ನಿಖರವಾಗಿದೆ. ಒಟ್ಟು ಈ 9 ನಕ್ಷತ್ರ ಪಾದಗಳ ಕಠಿಣ ಪರಿಶ್ರಮಕ್ಕೆ ಬೆಲೆ ಸಿಗುವ ಸಮಯ ಬಂದಿದೆ ಅಂತ. ಇಷ್ಟೊಂದು ಮೈಕ್ರೋ ಲೆವೆಲ್ ಡೀಟೇಲ್ಸ್ ಅಂದ್ರೆ ಇಷ್ಟು ನಿರ್ದಿಷ್ಟವಾಗಿ ಪಾದಗಳ ಲೆಕ್ಕಾಚಾರದಲ್ಲಿ ಯಾಕೆ ಹೇಳ್ತಾರೆ? ಇದ್ರಲ್ಲೇನಾದ್ರೂ ಮನೋವೈಜ್ಞಾನಿಕ ತಂತ್ರ ಇದೆಯಾ? ಖಂಡಿತವಾಗಿಯೂ ಇದೆ. ಇದು ಬಹಳ ಕುತೂಹಲಕಾರಿಯಾದ ತಂತ್ರ. ಹೇಗದು? ಯೋಚನೆ ಮಾಡಿ, ಯಾರೋ ಬಂದು ಬರುವ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೇದಾಗ್ತದೆ ಅಂದ್ರೆ ನಂಗೆದು ಅಷ್ಟು ಗಂಭೀರವಾಗಿ ಅನಿಸೂದಿಲ್ವಲ್ವಾ? ಅನಿಸುತ್ತೆ. ಎಕ್ಸಾಕ್ಟ್ಲಿ. ಅದು ಕೇವಲ ಒಂದು ಸಾಂತ್ವನದ ಮಾತಿನಂತೆ ಕಾಣುತ್ತೆ. ಆದರೆ ಯಾವಾಗ ಅವರು ಉತ್ತರಾಷಾಢ ನಕ್ಷತ್ರದ 3ನೇ ಪಾದದವರೆಗೆ ಎಂದು ಅಷ್ಟು ನಿರ್ದಿಷ್ಟವಾಗಿ ಹೇಳ್ತಾರೋ ಆಗ ಕೇಳುಗನಿಗೆ ಏನನಿಸುತ್ತೆ? ಇದು ನನಗೆ ಹೇಳ್ತಿರೋದು ಅನಿಸುತ್ತೆ. ಹೌದು. ಇದು ಕರಾರೋಕವಾಗಿ ನನ್ನ ಬಗ್ಗೆಯೇ ಮಾತಾಡ್ತಿದೆ, ನನ್ನನ್ನೇ ಉದ್ದೇಶಿಸಿ ಹೇಳಲಾಗ್ತಿದೆ ಅನ್ನೋ ಭಾವನೆ ಮೂಡುತ್ತೆ. ಈ ಹೈಪರ್ ಸ್ಪೆಸಿಫಿಸಿಟಿ ಆ ಭವಿಷ್ಯವಾಣಿಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತೆ. ನಿಜ, ಕನೆಕ್ಟ್ ಆಗೋಕೆ ಈಸಿ ಆಗುತ್ತೆ. ಕಷ್ಟದಲ್ಲಿರುವ ಕಂಗೆಟ್ಟಿರುವ ಮನಸ್ಸಿಗೆ ಇಂತಹ ನಿರ್ದಿಷ್ಟ ಮಾಹಿತಿಯು ಒಂದು ರೀತಿಯ ಆಳವಾದ ಮಾನಸಿಕ ಸಮಾಧಾನವನ್ನು ಒದಗಿಸುತ್ತೆ. ಯಾರೋ ನನ್ನನ್ನು ಗುರುತಿಸ್ತಿದ್ದಾರೆ ಎಂಬ ಭರವಸೆಯನ್ನು ಕೊಡುತ್ತೆ. ಹಾಗಾಗಿ ಈ ನಿರ್ದಿಷ್ಟತೆಯೇ ಇಲ್ಲಿನ ಆಕರ್ಷಣೆ ಅಂತಾಯಿತು. ಇದರಲ್ಲಿ ಇನ್ನೊಂದು ರೋಚಕವಾದ ಅಂಶವಿದೆ ನೋಡಿ. ಯಾವುದದು? ಇಲ್ಲಿಯವರೆಗೂ ಈ ವ್ಯಕ್ತಿಗಳು ಕಷ್ಟಪಡುವಾಗ ತಾವು ಒಂಟಿ, ನಮ್ಮ ಬೆನ್ನಿಗೆ ಯಾರು ಇಲ್ಲ ಅಂತ ಅನ್ಕೊಂಡಿದ್ದಾಗೆಲ್ಲ ವಾಸ್ತವದಲ್ಲಿ ಅವರು ಒಂಟಿಯಾಗಿ ಇರ್ಲಿಲ್ವಂತೆ. ಒಂದು ಅದೃಶ್ಯ ದೈವಿಕ ಶಕ್ತಿ, ನಿರ್ದಿಷ್ಟವಾಗಿ ಹೇಳೋದಾದ್ರೆ ದುರ್ಗಾಮಾತೆ, ಅವರನ್ನ ಸಂಪೂರ್ಣವಾಗಿ ಬೀಳ್ದಂತೆ, ನಾಶವಾಗದಂತೆ ಹಿಂದಿನಿಂದ ಕಾಯ್ದಿದೆ ಎಂಬುದು ಈ ಮಾಹಿತಿಯ ಪ್ರಮುಖ ವಾದ. ಒಂದು ಪ್ರೊಟೆಕ್ಟಿವ್ ಫೋರ್ಸ್ ಇದ್ದಾಗೆ. ಹೌದು. ನಂಗಿಲ್ಲಿ ಶನಿ ಮತ್ತು ದುರ್ಗಾದೇವಿಯ ನಡುವಿನ ಈ ಕಾಂಟ್ರಾಸ್ಟ್ ಅಂದ್ರೆ ಈ ವ್ಯತಿರಿಕ್ತತೆ ಬಹಳ ವಿಶಿಷ್ಟವಾಗಿ ಕಾಣ್ತು. ಅಂದ್ರೆ ಎರಡೂ ಬೇರೆ ಬೇರೆ ರೀತಿಯ ಶಕ್ತಿಗಳು. ಎಕ್ಸಾಕ್ಟ್ಲಿ. ಒಂದೆಡೆ ಶನಿ ಗ್ರಹವು ಶಾಲೆಯ ಕಟ್ಟುನಿಟ್ಟಾದ, ಕೈಯಲ್ಲಿ ಬೆತ್ತ ಹಿಡಿದಿರುವ ಹೆಡ್ ಮಾಸ್ಟರ್ ತರಹ ಕಠಿಣವಾಗಿ ಪರೀಕ್ಷೆ ಮಾಡ್ತಿದ್ರೆ, ಮತ್ತೊಂದೆಡೆ ದುರ್ಗಾಮಾತೆ ಹಿಂದಿನಿಂದ ಕಾಯುವ ತಾಯಿಯಂತೆ ಮಗು ಎಡವಿ ಬಿದ್ರೂ ತಲೆಗೆ ಪೆಟ್ಟಾಗದಂತೆ ನೋಡ್ಕೊಳ್ತಿದ್ದಾಳೆ ಅನಿಸ್ತಿದೆ. ಬ್ಯೂಟಿಫುಲ್ ಅನಾಲಜಿ. ಈ ರೀತಿಯ ದ್ವಂದ್ವ ಶಕ್ತಿಗಳ ಸಮತೋಲನವನ್ನು ನಾವೇಗೆ ಅರ್ಥ ಮಾಡ್ಕೊಳ್ಬೇಕು? ಈ ಹೆಡ್ ಮಾಸ್ಟರ್ ಮತ್ತು ತಾಯಿಯ ಹೋಲಿಕೆ ನಿಜಕ್ಕೂ ಬಹಳ
ಆಳವಾದ ಅರ್ಥವನ್ನ ಕೊಡುತ್ತೆ ನೋಡಿ. ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಮತ್ತು ಸವಾಲುಗಳು ಅವನನ್ನು ದೃಢಪಡಿಸ್ತವೆ, ಬೆಳೆಸ್ತವೆ ಅನ್ನೋದು ವಾಸ್ತವ. ಹೌದು. ಆದರೆ ಕೇವಲ ಕಷ್ಟಗಳೇ ಇದ್ರೆ ಮನುಷ್ಯ ಸಂಪೂರ್ಣವಾಗಿ ಹತಾಶನಾಗಿ ಕುಸಿದು ಹೋಗೋ ಸಾಧ್ಯತೆ ಇರುತ್ತಲ್ವಾ? ಖಂಡಿತ ಬ್ರೇಕ್ ಡೌನ್ ಆಗ್ಬಿಡ್ತಾರೆ. ಅಲ್ಲಿ ಈ ದೈವಿಕ ರಕ್ಷಣೆಯ ಮೇಲಿನ ನಂಬಿಕೆ, ಅಂದ್ರೆ ದುರ್ಗಾಮಾತೆ ರಕ್ಷಣೆ ಇದೆ ಎಂಬ ಭಾವನೆ, ಆ ಹತಾಶೆಯ ವಿರುದ್ಧ ಒಂದು ಗುರಾಣಿಯಂತೆ ಕೆಲಸ ಮಾಡುತ್ತೆ. ಒಂದು ಶೀಲ್ಡ್ ತರಹ. ಹೌದು, ಶೀಲ್ಡ್ ತರ. ಮಾನವನ ಮನೋವಿಜ್ಞಾನದಲ್ಲಿ ನಂಬಿಕೆಗೆ ಬಹುದೊಡ್ಡ ಶಕ್ತಿ ಇದೆ. ಗಾಢಾಂಧಕಾರದಲ್ಲಿ ನಡೆಯುವಾಗ ನಮ್ಮ ಕಣ್ಣಿಗೆ ಏನೂ ಕಾಣದಿದ್ರೂ ಯಾವುದೋ ಒಂದು ಶಕ್ತಿ ನಮ್ಮನ್ನ ಹಿಂಬಾಲಿಸಿ ಕಾಯ್ತಿದೆ ಅನ್ನೋ ನಂಬಿಕೆ ಇದೆಯಲ್ಲ, ಅದು ದೊಡ್ಡ ಧೈರ್ಯ ಕೊಡುತ್ತೆ. ಅದೇ ಆ ಕತ್ತಲಲ್ಲಿ ಮುಂದಿನ ಹೆಜ್ಜೆ ಇಡಲು ಬೇಕಾದ ಅತಿ ದೊಡ್ಡ ಧೈರ್ಯವನ್ನು ಕೊಡೋದು. ಈ ನಂಬಿಕೆಯು ವ್ಯಕ್ತಿಯನ್ನ ಒಡೆದು ಹೋಗದಂತೆ ಕಾಪಾಡಿ ನಾಳೆಯ ಹೊಸ ಸಾಧನೆಗಳಿಗೆ ಮಾನಸಿಕವಾಗಿ ಸಿದ್ಧಗೊಳಿಸುತ್ತೆ. ಆದ್ರೆ ಕೇವಲ ಮಾನಸಿಕ ಸಿದ್ಧತೆ ಮಾತ್ರವಲ್ಲ, ಈ ಹೆಡ್ಮಾಸ್ಟರ್ ಮತ್ತು ತಾಯಿಯ ಆಶೀರ್ವಾದದಿಂದ ವಾಸ್ತವದಲ್ಲಿ ಅಂದ್ರೆ ನಿಜ ಜೀವನದಲ್ಲಿ ಆಗಲಿರುವ ಭೌತಿಕ ಬದಲಾವಣೆಗಳೇನು ಅಂತನೂ ಲೇಖನದಲ್ಲಿ ದೊಡ್ಡ ಪಟ್ಟಿಯನ್ನೇ ನೀಡಿದ್ದಾರೆ. ಓ, ಲಿಸ್ಟ್ ಇದೆಯಾ? ಹೌದು. ಮುಂದಿನ ದಿನಗಳು ಮಕರ ರಾಶಿಯವರಿಗೆ ಸುವರ್ಣ ಕಾಲ ಅಂತ ಬಣ್ಣಿಸಲಾಗಿದೆ. ಆ ಭವಿಷ್ಯವಾಣಿಗಳ ಪಟ್ಟಿ ಕೇಳಿದ್ರೆ ನೀವೇ ದಂಗಾಗ್ಹೋಗ್ತೀರಾ. ಹೇಳಿ ಏನೇನಿದೆ ಆ ಲಿಸ್ಟ್ನಲ್ಲಿ? ಲಾಭವಾಗುತ್ತಂತೆ, ವರ್ಷಗಟ್ಟಲೆ ಸ್ಥಗಿತಗೊಂಡಿದ್ದ ಕೆಲಸಗಳು ದಿಢೀರನೆ ವೇಗವಾಗಿ ಪೂರ್ಣಗೊಳ್ಳುತ್ತವಂತೆ, ಸಾಲದ ಹೊರೆ ಮಂಜು ಕರಗಿದಂತೆ ಕಡಿಮೆಯಾಗುತ್ತದಂತೆ, ಎಕನಾಮಿಕ್ ರಿಲೀಫ್, ಉದ್ಯೋಗಿಗಳಿಗೆ ಇದ್ದಕ್ಕಿದ್ದಂತೆ ಬಡ್ತಿ ಮತ್ತು ಸಂಬಳ ಹೆಚ್ಚಳ, ವ್ಯಾಪಾರಸ್ಥರಿಗೆ ಹೊಸ ಅವಕಾಶಗಳು, ಆ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಅತ್ಯುತ್ತಮ ಫಲಿತಾಂಶ, ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯವಿದು ಅಂತ ಹೇಳಲಾಗಿದೆ. ವಾವ್! ಇಷ್ಟೇ ಅಲ್ಲ, ಕುಟುಂಬದಲ್ಲಿ ವರ್ಷಗಳಿಂದ ವಿಳಂಬವಾಗಿದ್ದ ಮದುವೆ ಅಥವಾ ಮಕ್ಕಳಾಗುವಂತಹ 2 ಪ್ರಮುಖ ಶುಭ ಸುದ್ದಿಗಳು ಏಕಕಾಲದಲ್ಲಿ ಕೇಳಿಬರುವ ಸಾಧ್ಯತೆಯಿದೆ ಎಂದಿದ್ದಾರೆ. ಜೊತೆಗೆ ಇಲ್ಲಿವರೆಗೂ ಕಾಡುತ್ತಿದ್ದ ಎಲ್ಲ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗಿ ಹೊಸ ಉತ್ಸಾಹ ಮೂಡಲಿದೆ ಅಂತ ಬರೆಯಲಾಗಿದೆ. ಕೇಳೋದಕ್ಕೆ ಬಹಳ ಇಂಪಾಗಿದೆ ಅಲ್ವೇ? ಇಷ್ಟೊಂದು ಒಳ್ಳೆ ವಿಚಾರಗಳು ಒಟ್ಟಿಗೆ ಆಗ್ತವೆ ಅಂದ್ರೆ ಯಾರಿಗೆ ತಾನೇ ಖುಷಿಯಾಗುದಿಲ್ಲ? ಖಂಡಿತ. ಆದ್ರೆ ನಿಜ ಹೇಳ್ತೀನಿ ಕೇಳಿ, ಇಷ್ಟೊಂದು ಸಕಾರಾತ್ಮಕ ಸುದ್ದಿಗಳ ಲಿಸ್ಟ್ ನೋಡಿದಾಗ ನನಗಂತೂ ಒಂಥರ ಸಂಶಯ ಬಂತು. ಯಾಕೆ? ಇದು ಹೇಗಿಲ್ಲ ಗೊತ್ತಾ? ಯಾವುದೋ 80-90ರ ದಶಕದ ಕಮರ್ಷಿಯಲ್ ಸಿನಿಮಾದ ಕ್ಲೈಮ್ಯಾಕ್ಸ್ ತರ ಇದೆ. ಹೌದೌದು. ಸಿನಿಮಾದ ಕೊನೆಯ 10 ನಿಮಿಷದಲ್ಲಿ ನಾಯಕನ ಎಲ್ಲಾ ಸಮಸ್ಯೆಗಳು ಅಂದ್ರೆ ಸಾಲದ ಬಾಧೆ ತೀರುತ್ತೆ, ಕಳೆದು ಹೋದ ತಾಯಿ ಸಿಗ್ತಾಳೆ, ವಿಲನ್ ಜೈಲಿಗೆ ಹೋಗ್ತಾನೆ, ಕೌಟುಂಬಿಕ ಕಲಹ ಬಗೆಹರಿಯುತ್ತೆ, ಎಲ್ಲವೂ ಒಮ್ಮೆಲೆ ಮ್ಯಾಜಿಕ್ನಂತೆ ಪರಿಹಾರವಾಗತ್ತಲ್ಲ, ಹಾಗಿದೆ ಇದು. ಕರೆಕ್ಟ್. ಸಡನ್ ರೆಸಲ್ಯೂಷನ್. ವಾಸ್ತವದಲ್ಲಿ ಅಂದ್ರೆ ರಿಯಲ್ ಲೈಫ್ನಲ್ಲಿ ಏಕಾಏಕಿ ಬರುವ ಇಂಥ ಅದೃಷ್ಟವನ್ನು ನಾವು ಹೇಗೆ ಸ್ವೀಕರಿಸಬೇಕು? ಇದು ಸ್ವಲ್ಪ ಅತಿಶಯೋಕ್ತಿ ಅಂತ ಅನಿಸಲ್ವಾ? ನೀವು ಹೇಳುವ ಸಿನಿಮಾದ ಕ್ಲೈಮ್ಯಾಕ್ಸ್ ಪಾಯಿಂಟ್ ಬಹಳ ನಿಖರವಾಗಿದೆ. ಒಟ್ಟು ನೋಟಕ್ಕೆ ಇದು ಅಸಾಧ್ಯವಾದ ಮ್ಯಾಜಿಕ್ ಅಂತಲೇ ಅನಿಸುತ್ತೆ. ಆದ್ರೆ ಈ ಮಾಹಿತಿಯನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದು ಕೇವಲ ಆಕಾಶದಿಂದ ಒಮ್ಮೆಲೆ ಉದುರುವ ಕುರುಡು ಅದೃಷ್ಟದ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ. ಓ, ಹಾಗಾದ್ರೆ ಇದೇನು? ಇಲ್ಲಿ ಹಿಂದಿನ ವರ್ಷಗಳ ಕಠಿಣ ಪರಿಶ್ರಮ, ನೋವು, ಪ್ರಾಮಾಣಿಕತೆಯನ್ನ ಪದೇ ಪದೇ ಉಲ್ಲೇಖಿಸಲಾಗಿದೆ. ಅಂದ್ರೆ ಮನೋವೈಜ್ಞಾನಿಕವಾಗಿ ಮತ್ತು ಆರ್ಥಿಕ ಭಾಷೆಯಲ್ಲಿ ಹೇಳೋದಾದ್ರೆ ಇದೊಂದು ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್. ಅಂದ್ರೆ ಇಷ್ಟು ದಿನ ಹಾಕಿದ ಬಂಡವಾಳಕ್ಕೆ ಈಗ ಲಾಭ ಬರ್ತಿದೆ ಅಂತ. ಹೌದು. ನೀವು ಹಿಂದೆ ಬಿತ್ತಿದ ಪ್ರಾಮಾಣಿಕತೆಯ ಬೀಜಗಳು, ಮಾಡಿದ ತ್ಯಾಗಗಳು ಈಗ ಒಟ್ಟಾರೆಯಾಗಿ ಫಲ ನೀಡುತ್ತಿವೆ ಅನ್ನೋ ನಿರೂಪಣೆ ಇದು. ಇದು ಮನುಷ್ಯನಿಗೆ ಯಾಕೆ ಬೇಕು ಅಂದ್ರೆ, ನಾನು ಪಟ್ಟ ಕಷ್ಟಗಳೆಲ್ಲವೂ ವ್ಯರ್ಥವಾಗಲಿಲ್ಲ, ನನ್ನ ಕಣ್ಣೀರಣಿಗಳಿಗೂ ಒಂದು ಬೆಲೆ ಇತ್ತು ಅನ್ನೋ ಭರವಸೆ ಮನುಷ್ಯನಿಗೆ ಬೇಕಿರುತ್ತಲ್ವಾ? ಹೌದು, ಅದೊಂದು ವ್ಯಾಲಿಡೇಷನ್ ಬೇಕು ನಮ್ಗೆ. ಆ ಭರವಸೆಯನ್ನೇ ಜ್ಯೋತಿಷ್ಯವು ಈ ಸುವರ್ಣಕಾಲದ ಹೆಸರಿನಲ್ಲಿ ನೀಡುತ್ತಿದೆ. ಅದರಿಂದ ಈ ಭಾರೀ ಸಕಾರಾತ್ಮಕತೆಯನ್ನ ಮ್ಯಾಜಿಕ್ ಅಂತ ನೋಡುವ ಬದಲು ವರ್ಷಗಳ ಪರಿಶ್ರಮದ ಸಂಚಿತ ಫಲ ಅಂದ್ರೆ ಅಕ್ಯುಮ್ಯುಲೇಟೆಡ್ ರಿಸಲ್ಟ್ ಅಂತ ಸ್ವೀಕರಿಸಲು ಮಾನವನ ಮನಸ್ಸು ಹಾತೊರೆಯುತ್ತೆ. ಓ, ಅಂದ್ರೆ ಇದು ಕೇವಲ ಅದೃಷ್ಟವಲ್ಲ, ಡಿಲೇಡ್ ಗ್ರಾಟಿಫಿಕೇಶನ್ ಅಥವಾ ತಡವಾಗಿ ಸಿಗ್ತಿರುವ ಪ್ರತಿಫಲ ಅನ್ನೋದು ನಿಮ್ಮ ವಾದ. ಖಂಡಿತವಾಗಿಯೂ. ಸರಿ, ಹಾಗಾದ್ರೆ ಎಲ್ಲವೂ ಇಷ್ಟೊಂದು ಅದ್ಭುತವಾಗಿರುವಾಗ ಸುಮ್ಮನೆ ಕೂತು ಎಂಜಾಯ್ ಮಾಡ್ಬೋದಲ್ವಾ? ಆದ್ರೆ ಈ ಲೇಖನ ಹಾಗೆ ಹೇಳೋದಿಲ್ಲ. ಟ್ವಿಸ್ಟ್ ಇದೆ ಹಾಗಾದ್ರೆ. ಪ್ರತಿಯೊಂದು ಒಳ್ಳೆಯ ಒಪ್ಪಂದಕ್ಕೂ ಕೆಳಗಡೆ ಸಣ್ಣ ಅಕ್ಷರಗಳಲ್ಲಿ ಷರತ್ತುಗಳು ಅನ್ವಯಿಸುತ್ತವೆ, ಅಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಬರ್ದಿರ್ತಾರಲ್ಲ, ಹಾಗೆ ಈ ದೈವಿಕ ಅದೃಷ್ಟಕ್ಕೂ ಕೆಲವು ಎಚ್ಚರಿಕೆಗಳ ಮತ್ತು ಆಚರಣೆಗಳ ಬೆಂಬಲ ಬೇಕೇ ಬೇಕು ಅಂತ ಸ್ಪಷ್ಟಪಡಿಸಿದೆ. ಓಹೋ, ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಇಂಟ್ರೆಸ್ಟಿಂಗ್. ಈ ವಿಭಾಗವಂತೂ ನನಗೆ ಅತ್ಯಂತ ಕುತೂಹಲಕಾರಿಯಾಗಿತ್ತು. ಎಚ್ಚರಿಕೆಗಳ ಬಗ್ಗೆ ಹೇಳೋದಾದ್ರೆ, ಈ ಸಮಯದಲ್ಲಿ
ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು, ಬೇರೆಯವರ ಝಗಳದಲ್ಲಿ ಮಧ್ಯಪ್ರವೇಶಿಸಿ ಪಂಚಾಯಿತಿ ಮಾಡಬಾರದು ಅಂತ ಹೇಳಲಾಗಿದೆ. ಇದು ಕಾಮನ್ ಸೆನ್ಸ್ ಎಚ್ಚರಿಕೆಗಳು. ಹೌದು, ಇದೆಲ್ಲ ಕಾಮನ್ ಸೆನ್ಸ್, ಒಪ್ಪಿಕೊಳ್ಳೋಣ. ಆದ್ರೆ ಎಲ್ಲಕ್ಕಿಂತ ವಿಚಿತ್ರ ಅಂದ್ರೆ ಇಂಗ್ಲಿಷ್ನ ಪಿ ಮತ್ತು ಎಲ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳುವುದು ಒಳಿತು ಅಂತ ನಿರ್ದಿಷ್ಟವಾಗಿ ವಾರ್ನಿಂಗ್ ಕೊಡಲಾಗಿದೆ. ಇ ಮತ್ತು ಎಲ್. ಹೌದು, ನನಗಿದು ಅರ್ಥವೇ ಆಗ್ತಿಲ್ಲ. ಅಂದ್ರೆ ಈಗ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಬಾಸ್ ಹೆಸರು ಪ್ರಕಾಶ್ ಅಂತ ಇದ್ರೆ, ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡ್ ಹೆಸರು ಲಕ್ಷ್ಮಿ ಅಂತ ಇದ್ರೆ, ಅವರಿಂದ ದೂರ ಇರೋಕ್ ಸಾಧ್ಯನಾ? ಹೌದು, ಅದು ಪ್ರಾಕ್ಟಿಕಲ್ ಅಲ್ಲ. ಈ ತರಹದ ನಿಯಮಗಳ ಲಾಜಿಕ್ ಏನು? ನೀವು ಕೇಳಿದ್ದು ಸರಿಯಾಗಿದೆ. ಬಾಸ್ ಹೆಸರು ಪ್ರಕಾಶ್ ಆಗಿದ್ರೆ ಕೆಲ್ಸ ಬಿಡೋಕಾಗಲ್ಲ. ಆದರೆ ಇದರ ಹಿಂದಿನ ಲಾಜಿಕ್ ಅಥವಾ ತರ್ಕವನ್ನ ನಾವು ಬೇರೆ ರೀತಿಯಲ್ಲಿ ನೋಡಬೇಕು. ಅಂದ್ರೆ ಈ ಪಿ ಮತ್ತು ಎಲ್ ನಂತಹ ನಿರ್ದಿಷ್ಟ ಅಕ್ಷರಗಳ ಎಚ್ಚರಿಕೆಗಳು ವಾಸ್ತವವಾಗಿ ಯಾರ ಶತ್ರುಗಳು ಅಂತ ಗುರುತಿಸೋದಕ್ಕಿಂತ ಹೆಚ್ಚಾಗಿ ವ್ಯಕ್ತಿಯ ಮನಸ್ಸಿನಲ್ಲಿ ಒಂದು ರೀತಿಯ ಹೈಪರ್ ವಿಜಿಲೆನ್ಸ್ ಅಥವಾ ತೀವ್ರವಾದ ಎಚ್ಚರಿಕೆಯ ಸ್ಥಿತಿಯನ್ನು ಸೃಷ್ಟಿಸುವ ತಂತ್ರ ಇದು. ಓ, ಸದಾ ಅಲರ್ಟ್ ಆಗಿರೋಕೆ. ಎಕ್ಸಾಕ್ಟ್ಲಿ. ವ್ಯಕ್ತಿಯು ತನ್ನ ಸುತ್ತಲಿನ ಜನರ ಬಗ್ಗೆ, ಅವರ ಉದ್ದೇಶಗಳ ಬಗ್ಗೆ ಕುರುಡಾಗಿ ನಂಬದೆ ಸ್ವಲ್ಪ ವಿಮರ್ಶಾತ್ಮಕವಾಗಿ ಯೋಚಿಸಲು ಈ ಎಚ್ಚರಿಕೆಗಳು ಪ್ರೋತ್ಸಾಹಿಸುತ್ತವೆ. ಎಲ್ಲರನ್ನೂ ನಂಬಿ ಮೋಸ ಹೋಗಿದ್ಯಾ, ಈಗಲಾದರೂ ಸ್ವಲ್ಪ ಕಣ್ತೆರೆದು ನೋಡು ಅನ್ನೋ ಸಂದೇಶವನ್ನ ಈ ವಿಲಕ್ಷಣ ನಿಯಮಗಳ ಮೂಲಕ ಮಿದುಳಿಗೆ ರವಾನಿಸಲಾಗುತ್ತೆ. ಇದೊಂದು ಆಸಕ್ತಿದಾಯಕ ದೃಷ್ಟಿಕೋನ. ಇನ್ನು ಆಚರಣೆಗಳ ಬಗ್ಗೆ ಬಂದ್ರೆ ಪಟ್ಟಿ ಇನ್ನೂ ದೊಡ್ಡದಿದೆ. ರಿಚುವಲ್ಸ್ ಬಗ್ಗೆನಾ? ಏನೇನಿದೆ? ದುರ್ಗಾದೇವಿಗೆ ಭಕ್ತಿಯಿಂದ ತೆಂಗಿನಕಾಯಿ ದೀಪ ಹಚ್ಚುವುದು ಶುಭ ಅಂತ ಹೇಳಲಾಗಿದೆ. ಇನ್ನೊಂದು ವಿಶೇಷವಾದ ಆಚರಣೆ ಅಂದ್ರೆ ಶುಕ್ರವಾರದಂದು ಉಪ್ಪಿನ ಸಣ್ಣ ಕಟ್ಟು ಮಾಡಿ ಅದನ್ನ ಮನೆಯ ಬೀರುವಿನ ಮೇಲೆ ಇಡೋದು. ಉಪ್ಪಿನ ಕಟ್ಟು. ಹೌದು, ಮತ್ತು ಸ್ವಲ್ಪ ಸಮಯದ ನಂತರ ಆ ಉಪ್ಪನ್ನು ನೀರಿನಲ್ಲಿ ಕರಗಿಸೋದು ಅಥವಾ ಎಸೆಯೋದು. ಹೀಗೆ ಮಾಡುವುದರಿಂದ ಮನೆಯ ನಕಾರಾತ್ಮಕತೆ ಹೊರಹೋಗಿ ಸಂಪತ್ತು ಸೆಳೆಯಲು ಸಹಾಯವಾಗುತ್ತೆ ಎನ್ನಲಾಗಿದೆ. ಶನಿ ದೋಷ ನಿವಾರಣೆಗೆ ನಾಯಿ ಅಥವಾ ಮಂಗಗಳಿಗೆ ಆಹಾರ ನೀಡುವುದು ಪುಣ್ಯದ ಕೆಲಸ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಹೊಸ ಕೆಲಸಗಳನ್ನು ಅಥವಾ ಪ್ರಮುಖ ನಿರ್ಧಾರಗಳನ್ನು ಸೋಮವಾರ ಅಥವಾ ಶುಕ್ರವಾರ ಪ್ರಾರಂಭಿಸುವುದು ಅದೃಷ್ಟವಂತೆ. ದಿನಗಳು ಒಳ್ಳೆಯದು ಅಂತ. ಆದರೆ ಅದೇ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಹಸಿರು ಬಟ್ಟೆ ಧರಿಸಬಾರದು ಎಂಬ ವಿಚಿತ್ರ ನಿಯಮವೂ ಇವೆ. ಅದೃಷ್ಟದ ಬಣ್ಣಗಳಾಗಿ ಕೆಂಪು, ಕಪ್ಪು, ಹಳದಿ, ನೀಲಿ, ಬಿಳಿ, ಗುಲಾಬಿ ಬಣ್ಣಗಳನ್ನು ಸೂಚಿಸಲಾಗಿದೆ. ಅದೃಷ್ಟ ಸಂಖ್ಯೆಗಳಾಗಿ 3, 5, 8 ಅಂತ ನೀಡಲಾಗಿದೆ. ಇದು ಭಾರಿ ದೊಡ್ಡ ಲಿಸ್ಟ್ ಆಯ್ತು. ಹೌದು, ನನಗೆ ಇದೆಲ್ಲ ಕೇಳಿದಾಗ ನಾವು ಚಿಕ್ಕವರಿದ್ದಾಗ ಆ ವಿಡಿಯೋ ಗೇಮ್ಗಳಲ್ಲಿ ಬಳಸ್ತಿದ್ದ ಹೈ ಲೆವೆಲ್ ಚೀಟ್ ಕೋಡ್ಗಳ ನೆನಪಾಯ್ತು. ಚೀಟ್ ಕೋಡ್ಗಳು? ಅಂದ್ರೆ ಕಂಟ್ರೋಲರ್ನಲ್ಲಿ ಅಪ್ ಅಪ್ ಡೌನ್ ಡೌನ್ ಅಂತ ನಿರ್ದಿಷ್ಟ ಬಟನ್ ಒತ್ತಿದ್ರೆ ಗೇಮ್ನಲ್ಲಿ ಇದ್ದಕ್ಕಿದ್ದಂತೆ 100 ಜೀವ ಬರೋದು ಅಥವಾ ಅನ್ಲಿಮಿಟೆಡ್ ದುಡ್ಡು ಸಿಗೋದು ಆಗ್ತಿತ್ತಲ್ಲ. ಹೌದು ಹೌದು, ಹಾಗೆ ಆಗ್ತಿತ್ತು. ಹಾಗೆ ಈ ಬೀರುವಿನ ಮೇಲೆ ಉಪ್ಪಿನ ಕಟ್ಟು ಇಟ್ರೆ ಸಾಲ ತೀರುತ್ತೆ ಅನ್ನೋದು, ಹಸಿರು ಬಟ್ಟೆ ಹಾಕದಿದ್ರೆ ಅದೃಷ್ಟ ಬರುತ್ತೆ ಅನ್ನೋದು, ಇದೆಲ್ಲ ರಿಯಲ್ ಲೈಫ್ನ ಚೀಟ್ ಕೋಡ್ಗಳ ತರಹ ಇಲ್ವಾ? ಇಂತಹ ಸಣ್ಣ ಪುಟ್ಟ, ಕೆಲವು ಬಾರಿ ಹಾಸ್ಯಾಸ್ಪದ ಎನಿಸುವ ಆಚರಣೆಗಳ ಹಿಂದಿನ ವಿಜ್ಞಾನ ಅಥವಾ ಮನೋವಿಜ್ಞಾನವೇನು? ಆ ವಿಡಿಯೋ ಗೇಮ್ ಚೀಟ್ ಕೋಡ್ ಹೋಲಿಕೆ ನಿಜಕ್ಕೂ ಅದ್ಭುತವಾಗಿದೆ. ಹೌದು, ಮೇಲ್ನೋಟಕ್ಕೆ ಇವು ಚೀಟ್ ಕೋಡ್ಗಳಂತೆ ಕಾಣ್ತವೆ. ಆದರೆ ಮನೋವಿಜ್ಞಾನದಲ್ಲಿ ಇದನ್ನು ಬೇರೆ ರೀತಿಯಲ್ಲಿ ವಿಶ್ಲೇಷಿಸಲಾಗುತ್ತೆ. ಹೇಗೆ? ಮನುಷ್ಯನ ಜೀವನದಲ್ಲಿ ಬಹಳಷ್ಟು ವಿಷಯಗಳು, ಅಂದರೆ ಆರ್ಥಿಕತೆ ಆಗಿರಬಹುದು, ಆರೋಗ್ಯ, ಇತರರ ವರ್ತನೆಗಳು ಅವನ ನಿಯಂತ್ರಣದಲ್ಲಿ ಇರುವುದಿಲ್ಲ, ನಮ್ಮ ಕೈಲಿರೋದಿಲ್ಲ. ಹೌದು. ಈ ಅನಿಶ್ಚಿತತೆ ಮನುಷ್ಯನಲ್ಲಿ ಯಾವಾಗಲೂ ತೀವ್ರವಾದ ಆತಂಕವನ್ನು ಸೃಷ್ಟಿಸುತ್ತೆ. ಇಂತಹ ಸಂದರ್ಭದಲ್ಲಿ ಈ ಉಪ್ಪಿನ ಕಟ್ಟು ಮಾಡುವುದು, ನಿರ್ದಿಷ್ಟ ಬಣ್ಣದ ಬಟ್ಟೆ ಧರಿಸುವುದು ಅಥವಾ ದೀಪ ಹಚ್ಚುವುದು ಎಂಬ ಸಣ್ಣ ಪುಟ್ಟ ಭೌತಿಕ ಆಚರಣೆಗಳು ಮನುಷ್ಯನಿಗೆ ಒಂದು ರೀತಿಯ ನಿಯಂತ್ರಣದ ಭಾವನೆಯನ್ನ ಒದಗಿಸುತ್ತೆ. ಅಂದ್ರೆ ಸೆನ್ಸ್ ಆಫ್ ಕಂಟ್ರೋಲ್ ಸಿಗುತ್ತಾ? ಎಕ್ಸಾಕ್ಟ್ಲಿ. ನನ್ನ ಸಮಸ್ಯೆಗಳನ್ನು ಬಗೆಹರಿಸಲು ನಾನು ಭೌತಿಕವಾಗಿ ಏನನ್ನಾದರೂ ಮಾಡ್ತಿದ್ದೇನೆ ಅನ್ನೋ ಸಮಾಧಾನ ಸಿಗುತ್ತೆ. ಅಂದ್ರೆ ಇದು ಕೇವಲ ಮನಸ್ಸಿಗೆ ಸಮಾಧಾನ ಕೊಡುವ ಪ್ಲೆಸಿಬೋ ಎಫೆಕ್ಟ್ ಅಂತನಾ? ಪ್ಲೆಸಿಬೋ ಎಫೆಕ್ಟ್ ಹೌದು. ಜೊತೆಗೆ ಇದು ಆಂಕರಿಂಗ್ ಆಗಿಯೂ ಕೆಲಸ ಮಾಡುತ್ತೆ. ಆಂಕರಿಂಗ್ ಅಂದ್ರೆ? ಉದಾಹರಣೆಗೆ, ನೀವು ಬೀರುವಿನ ಮೇಲೆ ಇಟ್ಟಿರುವ ಆ ಉಪ್ಪಿನ ಕಟ್ಟನ್ನು ನೋಡಿದಾಗಲೆಲ್ಲ ಕೇವಲ ಮೂಢನಂಬಿಕೆಯಲ್ಲದೆ ನಿಮ್ಮ ಆರ್ಥಿಕ ಗುರಿಗಳು, ನೀವು ಮಾಡಬೇಕಾದ ಉಳಿತಾಯ ಮತ್ತು ಶಿಸ್ತಿನ ನೆನಪಾಗುತ್ತೆ. ಅದು ದೈನಂದಿನ ಜ್ಞಾಪಕಗಳಾಗಿ, ಅಂದ್ರೆ ರಿಮೈಂಡರ್ಸ್ ಆಗಿ ಕೆಲಸ ಮಾಡುತ್ತೆ. ಓ, ಅರ್ಥವಾಯ್ತು. ಅದೇ ರೀತಿ ಬಣ್ಣಗಳು ಮತ್ತು ಸಂಖ್ಯೆಗಳು,
ವ್ಯಕ್ತಿಯಲ್ಲಿ ಒಂದು ರೀತಿಯ ಮಾನಸಿಕ ಸನ್ನದ್ಧತೆಯನ್ನ ಅಂದ್ರೆ ಪ್ರಿಪೇರ್ಡ್ನೆಸ್ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಸಾಧನಗಳಾಗಿ ಕೆಲಸ ಮಾಡುತ್ತವೆ. ಆಚರಣೆಯು ಕೇವಲ ದೇವರನ್ನು ಒಲಿಸಿಕೊಳ್ಳಲು ಮಾತ್ರವಲ್ಲ, ತನ್ನ ಅಸ್ತವ್ಯಸ್ತಗೊಂಡಿರುವ ಮನಸ್ಸನ್ನ ಒಂದು ಕೇಂದ್ರ ಬಿಂದುವಿಗೆ ತಂದು ನಿಲ್ಲಿಸಲು ಮಾಡುವ ಮಾನಸಿಕ ಕಸರತ್ತು ಇದು. ಇದು ನಿಜಕ್ಕೂ ಒಳನೋಟವುಳ್ಳ ವಿಶ್ಲೇಷಣೆ. ಆಚರಣೆಗಳು ನಮ್ಮ ಮಿದುಳಿನ ಮೇಲೆ ಹೇಗೆ ಕೆಲಸ ಮಾಡುತ್ತವೆ ಅನ್ನೋದು ಆಶ್ಚರ್ಯ ತರಿಸುತ್ತೆ. ಹೌದು, ಮನಸ್ಸು ಬಹಳ ವಿಚಿತ್ರ. ಒಟ್ಟಾರೆಯಾಗಿ ಈ ಸಂಪೂರ್ಣ ಮಾಹಿತಿಯನ್ನು, ಈ ಆಳವಾದ ವಿಶ್ಲೇಷಣೆಯನ್ನು ನಾವು ಪೂರ್ತಿಯಾಗಿ ಗಮನಿಸಿದರೆ ಇದೊಂದು ಅತ್ಯಂತ ಆಸಕ್ತಿದಾಯಕ ಪ್ರಯಾಣವಾಗಿದೆ. ಇದು ಕೇವಲ ಯಾವ ಗ್ರಹ ಎಲ್ಲಿದೆ, ಯಾವ ನಕ್ಷತ್ರ ಯಾವ ಪಾದದಲ್ಲಿದೆ ಎನ್ನುವ ಒಣ ಜ್ಯೋತಿಷ್ಯದ ಲೆಕ್ಕಾಚಾರವಲ್ಲ. ಖಂಡಿತ ಅಲ್ಲ. ಬದಲಾಗಿ ಕಷ್ಟಪಟ್ಟು ದುಡಿಯುವ, ಎಲ್ಲರನ್ನೂ ಪ್ರೀತಿಸುವ, ಆದರೆ ಅವರಿಂದಲೇ ಸಾಕಷ್ಟು ನೋವುಂಡಿರುವ, ಪದೇ ಪದೇ ಮೋಸ ಹೋಗಿರುವ ಒಂದು ಮುಗ್ಧ ಮನಸ್ಸಿಗೆ ಹೇಳುತ್ತಿರುವ ದೊಡ್ಡ ಸಾಂತ್ವನದ ನುಡಿಗಳು. ಹೌದು. ಚಿಂತೆ ಮಾಡಬೇಡ, ನಿನ್ನ ಕಷ್ಟಗಳು ಮುಗಿದಿವೆ, ನಿನ್ನ ಕಣ್ಣೀರಿಗೆ ಬೆಲೆ ಸಿಕ್ಕಿದೆ, ನಿನ್ನ ಸಮಯ ಈಗ ಶುರುವಾಗಿದೆ ಅಂತ ಬೆನ್ನು ತಟ್ಟಿ ಎದ್ದು ನಿಲ್ಲುವಂತೆ ಮಾಡುವ ಪ್ರಕ್ರಿಯೆ ಇದಾಗಿದೆ. ಪ್ರಪಂಚದಲ್ಲಿ ನ್ಯಾಯ ಮತ್ತು ತನ್ನ ಪ್ರಾಮಾಣಿಕತೆಗೆ ಪ್ರತಿಫಲವನ್ನು ಅಂತರಾಳದಿಂದ ಬಯಸುವ ಪ್ರತಿಯೊಬ್ಬ ಮನುಷ್ಯನ ಆಳವಾದ ಆಸೆಯ ಪ್ರತಿಬಿಂಬವೇ ಈ ರೀತಿಯ ಭವಿಷ್ಯವಾಣಿಗಳು ಅಂತ ಹೇಳಬಹುದು. ನೀವು ಹೇಳಿದ್ದು 100% ಸತ್ಯ. ಕೇವಲ ಭವಿಷ್ಯವನ್ನು ಹೇಳುವುದಷ್ಟೇ ಅಲ್ಲ, ಭರವಸೆಯನ್ನ ಬಿತ್ತುವುದು ಇದರ ಉದ್ದೇಶ. ಈ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ನಾವು ಈ ಲೇಖನದಲ್ಲಿ ನೇರವಾಗಿ ಉಲ್ಲೇಖಿಸಿಲ್ಲದೆ, ಆದರೆ ಆಧುನಿಕ ಮನೋವಿಜ್ಞಾನದಲ್ಲಿ ಅತ್ಯಂತ ಪ್ರಚಲಿತವಾಗಿರುವ ಮತ್ತು ಈ ಇಡೀ ಚರ್ಚೆಗೆ ಸಂಬಂಧಿಸಿದ ಒಂದು ಆಳವಾದ ಕಾನ್ಸೆಪ್ಟ್ ಅನ್ನು ಪರಿಗಣಿಸುವುದು ಸೂಕ್ತ. ಖಂಡಿತ. ಅದೇನು ಹೇಳಿ. ಒಬ್ಬ ವ್ಯಕ್ತಿಗೆ ನಿನ್ನ ಅದೃಷ್ಟ ಅತ್ಯದ್ಭುತವಾಗಿ ಬದಲಾಗಲಿದೆ, ನಿನ್ನ ಕಷ್ಟಗಳೆಲ್ಲ ತೀರಲಿವೆ, ನೀನು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಅಂತ ಪದೇ ಪದೇ ಅಧಿಕಾರಯುತವಾಗಿ ಹೇಳಿದಾಗ ಆತನ ಮನಸ್ಸಿನಲ್ಲಿ ಏನಾಗ್ಬೋದು? ಆ ನಂಬಿಕೆಯಿಂದಲೇ ಅವರಲ್ಲಿ ಒಂದು ಹೊಸ ಅಚಲವಾದ ಆತ್ಮವಿಶ್ವಾಸ ಹುಟ್ಕೊಳ್ಳುತ್ತೆ. ನಿನ್ನೆವರೆಗೂ ಭಯದಿಂದ, ಹಿಂಜರಿಕೆಯಿಂದ ಇದ್ದ ವ್ಯಕ್ತಿ ನನ್ನ ಅದೃಷ್ಟ ಚೆನ್ನಾಗಿದೆ ಅನ್ನೋ ಆ ವಿಶ್ವಾಸದಿಂದಲೇ ಹೊಸ ಕೆಲಸಗಳನ್ನು ಧೈರ್ಯದಿಂದ ಕೈಗೆತ್ಕೊಳ್ತಾನೆ, ಸಕಾರಾತ್ಮಕವಾಗಿ ಯೋಚಿಸ್ತಾನೆ, ಹೊಸ ಅವಕಾಶಗಳನ್ನು ಹುಡುಕ್ತಾನೆ. ಅವರ ಬಿಹೇವಿಯರ್ ಚೇಂಜ್ ಆಗತ್ತೆ. ಹೌದು. ಅಂತಿಮವಾಗಿ ಅವರ ಹೊಸ ಕಾರ್ಯವೈಖರಿಯಿಂದಲೇ ಅವರು ಖುದ್ದಾಗಿ ಆ ಅದೃಷ್ಟವನ್ನ, ಆ ಯಶಸ್ಸನ್ನ ನಿರ್ಮಿಸಿಕೊಳ್ಳೋ ಸಾಧ್ಯತೆಗಳಿರ್ತವೆ. ಇದನ್ನ ಮನೋವಿಜ್ಞಾನದಲ್ಲಿ ಸ್ವಯಂ ಸಾಕಾರಗೊಳ್ಳುವ ಭವಿಷ್ಯವಾಣಿ ಅಥವಾ ಇಂಗ್ಲಿಷ್ನಲ್ಲಿ ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರೊಫೆಸಿ ಅಂತ ಕರೀತಾರೆ. ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರೊಫೆಸಿ ಅಂದ್ರೆ ನಂಬಿಕೆಯೇ ನಮ್ಮ ದೈನಂದಿನ ಕ್ರಿಯೆಗಳಾಗಿ ಬದಲಾಗಿ ಅಂತಿಮವಾಗಿ ಆ ಕ್ರಿಯೆಗಳೇ ವಾಸ್ತವವಾಗಿ ಮೂರ್ತರೂಪ ತಾಳುವ ಅತ್ಯದ್ಭುತ ಪ್ರಕ್ರಿಯೆ ಇದು. ವಾವ್! ಸ್ವಯಂ ಸಾಕಾರಗೊಳ್ಳುವ ಭವಿಷ್ಯವಾಣಿ. ಇದು ನಿಜಕ್ಕೂ ನಮ್ಮ ಆಲೋಚನೆಗೆ ಗ್ರಾಸ ಒದಗಿಸುವ, ತಲೆಯಲ್ಲಿ ಹುಳ ಬಿಡುವಂಥ ವಿಷಯ. ಹೌದು, ಯೋಚನೆ ಮಾಡಬೇಕಾದ ವಿಚಾರ. ಹಾಗಾದರೆ ಇದನ್ನ ಕೇಳುತ್ತಿರುವ ಪ್ರತಿಯೊಬ್ಬರೂ ತಮ್ಮನ್ನು ತಾವೇ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಒಂದೇ. ನಿಮ್ಮ ಪ್ರಕಾರ ಮನುಷ್ಯನ ಜೀವನದಲ್ಲಿ ಬರುವ ಈ ಭಾರಿ ಅದೃಷ್ಟವು ಆಕಾಶದಲ್ಲಿನ ಗ್ರಹಗತಿಗಳ ಬದಲಾವಣೆಯಿಂದ ನೇರವಾಗಿ ಬರುತ್ತದೆಯೋ? ಅಥವಾ ಇಂತಹ ಭವಿಷ್ಯವಾಣಿಯನ್ನು ಕೇಳಿದ ನಂತರ ನಮ್ಮ ಒಳಗೆ ಮೂಡುವ ಆ ಹೊಸ ನಂಬಿಕೆ, ನಾವೇ ತೆಗೆದುಕೊಳ್ಳುವ ಆ ಹೊಸ ಧೈರ್ಯದ ಹೆಜ್ಜೆಗಳು ಮತ್ತು ನಮ್ಮ ಆತ್ಮವಿಶ್ವಾಸದಿಂದಲೇ ಸೃಷ್ಟಿಯಾಗುತ್ತದೆಯೋ? ಒಳ್ಳೆ ಪ್ರಶ್ನೆ. ಕಷ್ಟಗಳು ತೀರುತ್ತವೆ ಎಂಬುದು ಗ್ರಹಗಳ ಆಟವೋ ಅಥವಾ ನಮ್ಮದೇ ಮನಸ್ಸಿನ ಗೆಲುವೋ? ಈ ಅತ್ಯಂತ ಕುತೂಹಲಕಾರಿ ಮತ್ತು ಆಳವಾದ ಪ್ರಶ್ನೆಯನ್ನು ಕೇಳುಗರ ವಿವೇಚನೆಗೆ ಮತ್ತು ಅವರದೇ ಆದ ವಿಶ್ಲೇಷಣೆಗೆ ಬಿಡುತ್ತಿದ್ದೇವೆ. ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆ, ಈ ಚರ್ಚೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತಿದೆ. ಮತ್ತೊಂದು ಕುತೂಹಲಕಾರಿ ವಿಶ್ಲೇಷಣೆಯೊಂದಿಗೆ ಭೇಟಿಯಾಗೋಣ.